25 ಲಕ್ಷ ರೂಪಾಯಿ ಕೊಟ್ರೆ ನಾವು ನಿಂಗೆ ಏನನ ಒಂದು ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಅರೆಸ್ಟ್ ಮಾಡ್ಕೊಂತೀವಿ, ಇಲ್ಲ ಅಂದ್ರೆ ನಿಂಗೆ ಎನ್ಕೌಂಟರ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಎನ್ಕೌಂಟರ್ ಮಾಡ್ಬಿಡ್ತೀನಿ ನಿಮ್ಗೆ, ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಬೇರೆ ಯಾರಿಗೆ ಹೇಳ್ಬಾರ್ದು, ಹೇಳಿದ್ರೆ 12 ವರ್ಷ ಜೈಲ್ ಒಳಗೆ ಆಗ್ಬಿಡ್ತೀನಿ ಅಂತೆಲ್ಲ ಬೆದರಿಕೆ ಕೊಟ್ಟಿದ್ದಾರೆ. ಜಸ್ಟಿಸ್ BS ಪಾಟೀಲ್ ಸಾಹೇಬರು ಲೋಕಾಯುಕ್ತ ಅವ್ರ ಹತ್ರ ಹೋಗಿ ಭೇಟಿ ಮಾಡ್ಬಿಟ್ಟು ಇಂಥದ್ದು ಆಗ್ತಾ ಇದೆ ಸ್ವಾಮಿ ನೋಡಿ, ಇದು ಲೋಕಾಯುಕ್ತ ಹೆಸರು ಹೇಳ್ಬಿಟ್ಟು ಇಂಥ ದುಡ್ಡೆಲ್ಲ ತಗೋತಾ ಇದಾರೆ ಯಾರಂತೂ. ಅವರು ಸಾಹೇಬರು ನೋಡ್ಬಿಟ್ಟು ಇದು ಇಮಿಡಿಯೇಟ್ ನಾವು ಆಕ್ಷನ್ ತಗೋತೀವಿ, ಆಮೇಲೆ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಅದರಿಂದ ನಾವು DGPಗೆ ಎಲ್ಲರಿಗೆ ಸಂಬಂಧ ಅಥಾರಿಟೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೊಟ್ಟಾದ್ಮೇಲೆ ಕಾಟನ್ ಪೇಟ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಒಬ್ರು ಫೋನ್ ಮಾಡಿದ್ರು, ನಾನು GST ನಿಂದ ಮಾತಾಡ್ತಾ ಇದ್ದೀನಿ, ಲೋಕಾಯುಕ್ತ ಇಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಂಕ ಕರೀತಾರೆ. ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಮಹೇಶ್ ಕುಮಾರ್ ಹ್ಯೂಮನ್ ರೈಟ್ಸ್ ಆಫೀಸ್ ಇಂದ ಅಲ್ಲ? ಹೌದು ಸರ್. ಈಗ ಹ್ಯೂಮನ್ ರೈಟ್ಸ್ ಕಮಿಷನ್ ಬಂದಿರೋದು ಒಂದೇ ಇದರಲ್ಲಿ MS ಬಿಲ್ಡಿಂಗ್ ಅಲ್ಲಿ. ಈಗ ತಮ್ದು ಹೇಳ್ತಾ ಇರೋದು ರಾಜಾಜಿನಗರ ಅಂತ ಹೇಳ್ತಾ ಇದೀರ ತಾವು? ಸರ್ ಈಗ ನಮ್ದು ನೋಟಿಸ್ ಕೊಡೋ ಜವಾಬ್ದಾರಿ, ನೋಟಿಸ್ ಕೊಡ್ತೀನಿ ಅದ್ರಲ್ಲಿ ಓದ್ಕೊಳ್ಳಿ ಏನೇನಿದೆ ಓದ್ಕೊಳ್ಳಿ. ನೀವು ಗೊತ್ತಾಯ್ತು ನನ್ಗೆ, ನೋಟಿಸ್ ಕೊಡ್ತಾ ಇದ್ದೀರಾ ತಾವು? ಸರ್ ನಮ್ದು ಬ್ರಾಂಚ್ ಬಂದ್ಬಿಟ್ಟು ಯಶವಂತಪುರ. ನಮ್ದು ಯಶವಂತಪುರದಲ್ಲಿ ಬರೀ ನೋಟಿಸ್ ಅಪ್ಲೈ ಮಾಡ್ತೀವಿ ನಾವು ಅಷ್ಟೇ. ಏನೇನಿದೆ ಸೀನಿಯರಿಟಿ ನೀವು ವೆಬ್ಸೈಟ್ ಅಲ್ಲಿ ನೋಡ್ಬಿಟ್ಟು ಏನಾದ್ರು ಇದ್ರೆ ಮಾತಾಡಿ. ಇದು ನೋಟಿಸ್ ಕೊಡೋದ್ ಕೆಲಸ, ನೋಟಿಸ್ ಕೊಟ್ಟಿರ್ತೀವಿ. ನೀವು ಆಫೀಸ್ ಗೀಫೀಸ್ ಅದ್ರಲ್ಲಿ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ನೀವೇನು ಉತ್ತರ ಕೊಡ್ತೀರಾ ಕೊಡಿ. ತಾವು ಹೇಳ್ತಾ ಇಲ್ಲಲ್ಲ ಈಗ, ತಾವು ಬನ್ನಿ ಅಂತ ಹೇಳ್ತಾ ಇದ್ದೀರಾ. ಈಗ ಸರ್ 11% ಯಾರೋ ಫೋನ್ ಮಾಡ್ತೀರಾ, ಫೋನ್ ಮಾಡ್ಬಿಟ್ಟು ಹೇಳ್ತೀರಾ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ಅಂತ. ಈಗ ನಮ್ ಕ್ಲೈಂಟ್ ಬಂದ್ರೆ ಅಲ್ಲಿ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರು ಸರ್ ಜವಾಬ್ದಾರಿ? ನನ್ನ ಹೆಸರು ಸೈಯದ್ ಸಮೀವುಲ್ಲಾ ಅಂತ, ನಾನು ಸ್ಕ್ರಾಪ್ ಕೆಲಸ ಮಾಡೋನು. ನನಗೆ ಒಂದು ಫೋನ್ ಬರ್ತದೆ 23ನೇ ತಾರೀಕು ಸೆಪ್ಟೆಂಬರ್ನಾಗ ಒಂದು ಫೋನ್ ಕಾಲ್ ಬರ್ತದೆ. ಆ ಫೋನ್ ಎತ್ತಿದ್ಬಿಟ್ಟು ಮಾತಾಡಿದ್ರೆ ಫಸ್ಟು ಕರೆದಿದ್ದೆ ಅಲ್ಲಿ ಗಾಡಿ ಹಾಕ್ಬಿಟ್ಟು ಬಾ ಅಂತ ಸಿಗ್ನಲ್ ಕೊಡ್ತಾರೆ. ಫೋನ್ನಾಗ ಹೇಳ್ತಾರೆ ಅಲ್ಲೇ ಹಾಕು ಗಾಡಿ, ಮಲ್ಬಾರ್ ಪಕ್ಕದಾಗ ಸರ್ವಿಸ್ ರೋಡ್ನಾಗ ಹಾಕ್ಬಿಟ್ಟು ಇಲ್ಲಿ ಹೋಟ್ಲ್ ಕಡೆ ಬಾ ಸರ್ವಿಸ್ ರೋಡ್ನಾಗ ಅಂತ ಹೇಳ್ತಾರೆ. ಮುಂದೆ ಮಲ್ಬಾರ್ ಮುಂದೆ ಅಲ್ಲಿ ಹೋಗ್ತಾನೆ. ಅಲ್ಲಿ ಬಂದಿದ್ದೆ ಸೈನ್ಗಳು ಮಾಡೋ ಅಂತ ಪೇಪರ್ಗಳು ಕೊಡ್ತಾರೆ. ಆ ಸೈನ್ಗಳು ಮಾಡಿಬಿಟ್ಮೇಲೆ ಬಾ ಇದ್ ಕಡೆ ಅಂತ ಹೇಳ್ಬಿಟ್ಟು ತಿರ್ಗಾ ಅಲ್ಲಿಂದ ಕರ್ಕೊಂಡು ಹೊರಟೋಗ್ಬಿಟ್ಟು ಬೇರೆ ಜಾಗದಲ್ಲಿ ನೀನು ಅರೆಸ್ಟ್ ಆಗಿದ್ಯಾ, ನಿನ್ಗೆ ಅರೆಸ್ಟ್ ವಾರೆಂಟ್ ಮಾಡಿದ್ದೀವಿ, ಅರೆಸ್ಟ್ ಮಾಡ್ಕೊಂಡಿದ್ದೀವಿ, ಇವಾಗ ಏನಿದೆ ನೀನು ಏನು ಮಾಡ್ತೀಯ ಹೇಳು ಅಂತ ಹೇಳ್ತಾರೆ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಇಲ್ಲಿ ನಮ್ಮ ಆಡಿಟರ್ ಹತ್ರ ಮಾತಾಡ್ತೀನಿ. ಅವಾಗ ಅವರು ಹೇಳ್ತಾರೆ, ನೋಡೋ ನಿಮ್ಮ ಆಡಿಟರ್ ಹತ್ರ ಮಾತಾಡ್ಕೊ, ಯಾರ ಹತ್ರ ಮಾತಾಡ್ಕೊತೀಯೋ ಮಾತಾಡ್ಕೊ, ಅರೆಸ್ಟ್ ಮಾಡ್ಕೊತೀವಿ, ಇಲ್ಲ ಅಂದ್ರೆ ನಿಂಗೆ ಎನ್ಕೌಂಟರ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಏನು ಮಾಡ್ತಾರೆ, ಭಯ ಆಗಿಸ್ಬಿಟ್ಟು ನಾನು ಭಯ ಬಿದ್ದೋಗ್ಬಿಟ್ಟು ಏನು ಮಾಡಿದೆ ಅವ್ರ ಹತ್ರ, ಓಕೆ ಸರ್ ನೋಡಿ ಸರ್ ಏನೋ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಅಷ್ಟು ಕೊಡೋಕ್ಕಾಗಲ್ಲ, ಹಿಂಗೆ ಅಂತ ಹೇಳಿದ್ದಕ್ಕೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಆಡಿಟ್ರಿಗೆ ಫೋನ್ ಮಾಡು ಅಂತಾರೆ. ನಮ್ಮ ಆಡಿಟ್ರಿಗೆ ಫೋನ್ ಮಾಡ್ತಾನೆ. ನಮ್ಮ ಆಡಿಟ್ರು ಏನು ಹೇಳ್ತಾರೆ, ಅವ್ರ ಕೈಗೆ ಕೊಡು ಅಂತ ಹೇಳಿದ್ರು. ಹಿಂಗೆ ಮಾಡ್ಕೊಂಡಿದ್ದಾರೆ, ನಾನು ಏನು ಮಾಡೋದು ಅಂತ ಹೇಳಿದ್ದಕ್ಕೆ ಅವರು ಅವ್ರ ಕೈಗೆ ಫೋನ್ ಕೊಡು ಅಂತ ಹೇಳಿದ್ರು. ಅವ್ರವ್ರು ಏನು ಮಾತಾಡ್ಕೊಂಡ್ರು ಏನೋ ನನ್ಗೆ ಹೇಳಿದ್ರು, ಇವಾಗ ಅವ್ರದ್ದು ದುಡ್ಡು ಅಡ್ವಾನ್ಸ್ ಕೇಳ್ತಾ ಇದ್ದಾರೆ, ಅಡ್ವಾನ್ಸು ಏನನ ಅಂತ ಕೊಟ್ಬಿಡು ಅವ್ರ ಕೈಕ, ನಾನು ಮಾತಾಡಿದ್ದೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ನನ್ನ ಹತ್ರ ಪೇಮೆಂಟ್ ಇಲ್ಲ, ಏನು ಮಾಡೋದು ಅಂದರೆ ಫೋನ್ಪೇನಾಗ ನಂಗೆ ಮಾಡು, ಆಡಿಟ್ರಿಗೆ ಮಾಡಿಬಿಡು, ಆಡಿಟ್ರ್ ನಂಗೆ ಕೊಡ್ತಾರೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಆಡಿಟ್ರಿಗೆ ನಾನು 50,000 ರೂಪಾಯಿ ಅವಾಗ ಇಮಿಡಿಯೇಟ್ಲಿ ಅವ್ರ ಮುಂದೆನೇ ಮಾಡಿದೆ. 15 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ, 10 ಲಕ್ಷ ರೂಪಾಯಿ ಸಾಹೇಬ್ರಿಗೆ ಕೊಡಬೇಕು ಅಂತ ಹೇಳಿದ್ರು ಅವರು. ಹೇಳ್ಬಿಟ್ಟು ನನ್ನ ಹತ್ರ ಮಿಕ್ಕಿದ ದುಡ್ಡು ಯಾವಾಗ ಕೊಡ್ತೀಯಾ, ಯಾರಿಗೂ ಹೇಳ್ಬಾರ್ದು, ನಿಮ್ಮ ಆಡಿಟ್ರಿಗೂ ಹೇಳ್ಬಾರ್ದು, ನೀನು ಎಷ್ಟು ಕೊಟ್ಟಿದ್ಯಾ ಏನಂತ, ನಾವು ಏನೋ ಹೇಳ್ಕೊಳ್ತೀವಿ, ನೀನು ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅಲ್ಲಿಂದ ಹೊರಟೋಗ್ಬಿಟ್ಟೆ. 2 ದಿವಸ ಟೈಮ್ ತಗೊಂಡು ಆಮೇಲೆ ಬಂದು ಬೇರೆಯವ್ರ ಹತ್ರ ಇವ್ರ ಹತ್ರ ಅವ್ರ ಹತ್ರ ಇಸ್ಕೊಂಡು 9.5 ಲಕ್ಷ ತಗೊಂಡು ಕವರ್ನಾಗ ಹಾಕ್ಕೊಂಡು ಹೋದೆ, ಡಿಕ್ಕಿನಾಗ ಇಟ್ಕೊಂಡು. 2 ವೀಲರ್ನಾಗ ಹೋಗಿದ್ದು ನಾನು. ಹೋಗ್ಬಿಟ್ಟು ತಿರ್ಗಾ ಮಲ್ಬಾರ್ ಹತ್ರ ಹೋದೆ. ಅವ್ರು ಮಲ್ಬಾರ್ ಹತ್ರನೇ ಕರೆದ್ರು. ಮಲ್ಬಾರ್ ಹತ್ರ ಹೋದೆ. ಮಲ್ಬಾರ್ ಹತ್ರ ಫೋನ್ ಬಂತು ನಂಗೆ, ಗಾಡಿ ನಿಲ್ಲಿಸ್ಬೇಡ, ಗಾಡಿ ಎತ್ಕೊಂಡು ತಿರ್ಗಾ ವಿಜಯನಗರ ಕಡೆ ಬಾ ಅಂತ ಹೇಳಿದ್ರು. ನಾನು ಹೇಳ್ತಾ ಇರ್ತೀನಿ, ನಿನ್ನ ಫೋನ್ ನಾನಾಗೆ ಇಕ್ಕೋ ಅಂತ ಹೇಳ್ಬಿಟ್ಟು ಒಂದು ಮೆಟ್ರೋ ಬರ್ತದೆ, ಮೆಟ್ರೋ ಬಂತು ಸರ್ ಅಂದರೆ ಮೆಟ್ರೋ ಬಿಟ್ಬಿಟ್ಟು ಇನ್ನು ಮುಂದೆ ಹೋಗುವ ಅಂತ ಅಂಡರ್ ಪಾಸ್ ಒಂದು ಬಂತು. ಅಲ್ಲಿ ಮುಂದೆ ಹೋಗ್ತಾನೆ, ಅಲ್ಲೇ ನಿಲ್ಸು ಅಂದರು. ಹಿಂದ್ಗಡೆ ಕಾರ್ನಾಗ ಬಂದಿದ್ದೆ, ಆ ದುಡ್ಡು ತಗೊಂಡ್ಬಿಟ್ಟು ಕೈನಾಗ ಹಿಡ್ಕೊ ಅಂತ ಹೇಳಿದ್ರು. ಕೈನಾಗ ಹಿಡ್ಕೊಂಡೆ, ಬಂದಿದ್ದೆ, ಕಾಯಿಸಿಸ್ಕೊಂಡ್ರು, ಗಾಡಿನಾಗ ಇಕ್ಕೊಂಡಿದ್ದೆ, ಏಕ್ದಮ್ ಹೊಲ್ಟೋಗ್ಬಿಟ್ರು. ಏನು ಹೇಳಿದ್ರು, ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊಲ್ಟೋಗ್ಬಿಟ್ರು. ಹೋದ್ ತಿಂಗಳು 23ನೇ ತಾರೀಕಿಗೆ ಒಂದು ಕರೆ ಬರುತ್ತೆ ಇವ್ರಿಗೆ.
ಆ ಕಾಲ್ ಮಾಡಿಸ್ಬಿಟ್ಟು ಹೇಳ್ತಾರೆ ನಾನು ಲೋಕಾಯುಕ್ತ ಆಫೀಸರ್ ಮಾತಾಡೋದು ಮತ್ತು GST ಆಫೀಸರ್ ಅಂತ ಹೇಳಿಬಿಟ್ಟು ಇವ್ರಿಗೆ ಈ ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ. ಅರ್ಜೆಂಟಾಗಿ ಬನ್ನಿ, ಬಂದು ತೊಗೊಳ್ಳಿ ನೋಟಿಸ್ ಅಂತ. ಎಲ್ಲಿ ಬರ್ಬೇಕು ಅಂತ ಕೇಳಿದ್ರೆ ರಾಜಾಜಿನಗರ ಮಲಬಾರ್ ಗೋಲ್ಡ್ ಹತ್ರ ನೀವು ಬನ್ನಿ, ನಮ್ಮ ಆಫೀಸ್ ಅಲ್ಲೇ ಇದೆ, ಬಂದು ತೊಗೊಂಡೋಗಿ ಅಂತ ಹೇಳ್ತಾರೆ. ಅಲ್ಲಿ ಇವ್ರು ಹೋಗ್ತಾರೆ, ನೀವು ಅರೆಸ್ಟ್ ಆಗಿದ್ದೀರಾ? ಇವರು ಗಾಬರಿ ಆಗಿಬಿಡ್ತಾರೆ, ಯಾವ ರೀತಿ ನಾನು ಏನು ಮಾಡಿದೆ ಅಂತ. ನಿಮ್ಮ ಮೇಲೆ ಒಂದು ಕೇಸ್ ಇದೆ, GSTದು ಇನ್ಕಮ್ ಟ್ಯಾಕ್ಸ್ದೆಲ್ಲ ಕೇಸ್ ಇದೆ, ಅದರಿಂದ ನೋಟಿಸ್ ಬಂದಿದೆ ಲೋಕಾಯುಕ್ತದಿಂದ ಮತ್ತು GST ಡಿಪಾರ್ಟ್ಮೆಂಟಿಂದ, ನಿಮ್ಗೆ ಅರೆಸ್ಟ್ ಮಾಡೋಕ್ಕೆ ಅರೆಸ್ಟ್ ವಾರೆಂಟು ಆಗಿದೆ ಅಂತ ಹೇಳ್ತಾರೆ. ಅದು ಮಾತುಕತೆ ಆಗಿ ಇವರು ಫುಲ್ ಎದುರ್ಕೊಬಿಡ್ತಾರೆ. ಆಮೇಲೆ ನಿಮ್ಮ ಆಡಿಟರ್ಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ಆಡಿಟರ್ಗೆ ಇವರು ಫೋನ್ ಮಾಡ್ತಾರೆ. ಆಡಿಟರ್ಗೆ ಫೋನ್ ಮಾಡಿದ್ರೆ ಆಡಿಟರ್ ಮತ್ತು ಅಫಿಷಿಯಲ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ, ಅಲೈಜ್ ಅಫಿಷಿಯಲ್, ಲೋಕಾಯುಕ್ತ ಅಫಿಷಿಯಲ್ ಅಂತೂ, ಅವರು ಇಬ್ಬರು ಜನ ಮಧ್ಯದಲ್ಲಿ ಮಾತುಕತೆ ಆಗುತ್ತೆ. ಮಾತುಕತೆ ಆಗಿ ಆಡಿಟರ್ ಹೇಳ್ತಾರೆ, ನಾನು ಮಾತಾಡಿದ್ದೀನಿ ಸಾಹೇಬ್ರ ಹತ್ರ, 25 ಲಕ್ಷ ರೂಪಾಯಿ ನೀವು ಕೊಟ್ಬಿಟ್ರೆ ನಿಮಗೆ ಬಿಟ್ಬಿಡ್ತಾರೆ ಅಲ್ಲೇ ಅಂತ ಹೇಳ್ತಾರೆ. ಓಕೆ ಅಂತ ಇವ್ರ ಮಾತುಕತೆ ಅಲ್ಲಿ, ನಾನು ಎಲ್ಲಿಂದ ಕೊಡಲಿ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳಿದ್ರೆ ಆಡಿಟರ್ ಪ್ರೊವೋಕ್ ಮಾಡ್ತಾರೆ ಇವ್ರಿಗೆ, ಒಂದು ಅಡ್ವಾನ್ಸ್ ಒಂದು 50 ರೂಪಾಯಿ ನೀವು ಕೊಟ್ಬಿಡಿ, ಕೊಟ್ಟರೆ ಮಿಕ್ಕಿದ್ದು ಬೇಕಂತ ಆಮೇಲೆ ಕೊಡೋಣ ಅಂತ. ಆಯ್ತು ಅಂತ ಇವ್ರು 50 ರೂಪಾಯಿ ಅವ್ರ ಮೊಬೈಲ್ಗೆ ಕಳಿಸ್ತಾರೆ ಇಮಿಡಿಯೇಟಾಗಿ. ಅಲ್ಲೇ ಯಾರಿಗೆ ಆಡಿಟರ್ ಮೊಬೈಲ್ ಕಳಿಸ್ತಾರೆ ಇವರು 50 ರೂಪಾಯಿ ಕಳಿಸ್ಬಿಟ್ಟು ಇವ್ರಿಗೆ 2 ದಿವಸ ಟೈಮ್ ಕೊಡ್ತಾರೆ. 2 ದಿವಸ ಒಳಗೆ ನೀವು 15 ಲಕ್ಷ ರೂಪಾಯಿಗೆ ಸೆಟ್ಲ್ ಆಗುತ್ತೆ ಮ್ಯಾಟ್ರೋದು. 15 ಲಕ್ಷ ರೂಪಾಯಿ ನಿಮ್ಗೆ ಕೊಟ್ಟರೆ ನಿಮಗೆ ಎನ್ಕೌಂಟರ್ ರೂಪಾಯಿ ಮಾಡ್ತೀನಿ ಅಂತ ಹೇಳ್ತಾರಂತೆ. ಕೊಟ್ಬಿಡ್ತಾರೆ, ಅಲ್ಲಿಂದ ತೊಗೊಂಡು ಓಡೋಕ್ ಬಿಡ್ತಾನಂತೆ ಸ್ನಾಚ್ ಮಾಡಿಕೊಂಡು. ಒಂದು ರೀತಿ ನೋಡಿದ್ರೆ ಒಂದು ಎಕ್ಸ್ಟಾರ್ಷನ್ ಆಗಿದೆ, ಕಿಡ್ನಾಪಿಂಗ್ ಆಗಿದೆ. ಇದು ಯಾರೋ ಅಫಿಷಿಯಲ್ ಅಂತ ಹೇಳ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ. ಅದರಿಂದ ನನ್ನ ಹತ್ರ ಇವರು ಬಂದಿದ್ರು. ಬಂದಾದ್ಮೇಲೆ ನಾನು ಒಂದು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಇವತ್ತು ನಮ್ಮ